ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ರಾಮಾಯಣದಲ್ಲಿ ರಾಕ್ಷಸ ರಾಜ ರಾವಣನಷ್ಟು ಜ್ಞಾನಿ ವಿದ್ವಾಂಸರು ಮತ್ತೊಬ್ಬರು ಇರಲಿಲ್ಲ. ಸಾಕ್ಷಾತ್ ರಾಮನೇ ತನ್ನ ಸಹೋದರ ಲಕ್ಷ್ಮಣನಿಗೆ ರಾವಣನಿಂದ ಜ್ಞಾನವನ್ನ ಪಡೆದುಕೊಳ್ಳುವಂತೆ ಸಲಹೆ ನೀಡಿದ್ದ. ರಾವಣ ತನ್ನ ಮರಣದ ಸಮಯದಲ್ಲಿ ಲಕ್ಷ್ಮಣನಿಗೆ ಯಾವೆಲ್ಲ ಉಪದೇಶಗಳನ್ನ ನೀಡಿದ್ದಾರೆ ಗೊತ್ತಾ? ರಾವಣನ ಉಪದೇಶಗಳು ನಿಮಗೂ ಕೂಡ ಸಹಕಾರಿಯಾಗತ್ತೆ. ಜೊತೆಗೆ ಕಲಿಯುಗದಲ್ಲಿ 4 ಜನರು ಈ ಮಹಾ ತಪ್ಪುಗಳನ್ನು ಮಾಡ್ತಾರೆ ಅಂತ ರಾವಣನೇ ಮೊದಲೇ ಹೇಳಿದ್ದ. ಹಾಗಾದರೆ ಆ 4 ಮಹಾ ತಪ್ಪುಗಳು ಯಾವುವು? ರಾವಣ ಲಕ್ಷ್ಮಣನಿಗೆ ನೀಡಿದ ಸಲಹೆಯಾದರೂ ಏನು? ರಾವಣ ಬ್ರಾಹ್ಮಣನಾಗಿದ್ರೂ ಕೂಡ ರಾವಣ ರಾಕ್ಷಸ ರೂಪವನ್ನ ತಾಳಿದಾದ್ರೂ ಯಾಕೆ? ರಾವಣ ನೀವಂದುಕೊಂಡಷ್ಟು ಕೆಟ್ಟವನಲ್ಲ, ಬದಲಾಗಿ ಒಳ್ಳೆಯ ವ್ಯಕ್ತಿ. ಹಾಗಾದ್ರೆ ರಾವಣ ಯಾಕೆ ಕೆಟ್ಟವನಾದ? ಹೆಣ್ಣಿನ ಸಹವಾಸವನ್ನ ಮಾಡಿ ಕೆಟ್ಟಿದ್ದಾದ್ರೂ ಹೇಗೆ? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತೀವಿ. ಆದರೆ ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೊತೆಗೆ ನೀವೇನಾದ್ರೂ ರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಹಾಗೂ ರಾವಣನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ರಾವಣ ರಾಕ್ಷಸ ಕುಲದ ರಾಜನಾಗಿದ್ರೂ ಸಹ ಈ ಜಗತ್ತಲ್ಲಿ ಅವನಂತಹ ಜ್ಞಾನಿ ವಿದ್ವಾಂಸರು ಮತ್ತೊಬ್ಬರು ಇರೋದಕ್ಕೆ ಸಾಧ್ಯವಿಲ್ಲ. ರಾವಣ ರಾಮಾಯಣದ ಅತ್ಯಂತ ಶಕ್ತಿಶಾಲಿ ರಾಕ್ಷಸ ಮಾತ್ರವಲ್ಲದೆ ಮಹಾನ್ ಜ್ಞಾನವನ್ನು ಕೂಡ ಹೊಂದಿದ್ದ. ಲಂಕಾಧಿಪತಿ ದಶಾನನ ಮಹಾರಾಜ ರಾವಣನು ಅತ್ಯಂತ ಶಕ್ತಿಶಾಲಿ ಪರಾಕ್ರಮಿ ಯೋಧ, ಪರಮ ಶಿವಭಕ್ತ, ವೇದಗಳನ್ನು ತಿಳಿದುಕೊಂಡವನು ಮತ್ತು ಮಹಾನ್ ವಿದ್ವಾಂಸನೂ ಕೂಡ ಆಗಿದ್ದ. ರಾವಣ ತಾನು ಸಾಯುವ ಮುನ್ನ ತನ್ನ ಜ್ಞಾನವನ್ನ ಹಂಚಿಕೊಂಡಿದ್ದ. ಅವುಗಳು ಯಾವುವು ಅನ್ನೋದನ್ನೇ ಹೇಳ್ತೀವಿ ನೋಡಿ. ರಾವಣನ ವೈಶಿಷ್ಟ್ಯಗಳು. ಹೌದು, ಜೈನ ಧರ್ಮ ಗ್ರಂಥಗಳಲ್ಲಿ ರಾವಣನನ್ನ ಪ್ರತಿ ನಾರಾಯಣ ಅಂತ ಪರಿಗಣಿಸಲಾಗಿದೆ. ಈ ಕಾರಣಕ್ಕಾಗಿ ಜೈನ ಧರ್ಮದ 64 ಶಲಾಕಾ ಪುರುಷರಲ್ಲಿ ರಾವಣನ ಹೆಸರನ್ನು ಕೂಡ ಹೆಸರಿಸಲಾಗಿದೆ. ರಾವಣ ಬ್ರಹ್ಮಜ್ಞಾನಿ ಮತ್ತು ಅನೇಕ ವಿದ್ಯೆಗಳಲ್ಲಿ ಜ್ಞಾನವನ್ನ ಹೊಂದಿದವನೂ ಆಗಿದ್ದ. ಅವನು ತಂತ್ರ, ಸಂಮೋಹನ, ಇಂದ್ರಜಾಲ ಮತ್ತು ಮಾಂತ್ರಿಕ ವಿಧಗಳನ್ನ ತಿಳಿದುಕೊಂಡಿದ್ದ. ಅದಕ್ಕೆ ಉತ್ತಮ ಉದಾಹರಣೆ ಏನಂತಂದ್ರೆ ಅವನು ಬಳಸ್ತಾ ಇದ್ದ ಪುಷ್ಪಕ ವಿಮಾನ. ಈ ಪುಷ್ಪಕ ವಿಮಾನ ರಾವಣನ ಬಳಿ ಹೊರತುಪಡಿಸಿ ಬೇರೆ ಯಾರ ಬಳಿಯೂ ಕೂಡ ಇರಲಿಲ್ಲ. ಅದಕ್ಕಾಗಿಯೇ ರಾವಣ ಇನ್ನೇನು ಸಾಯಬೇಕು ಅನ್ನುವಷ್ಟರಲ್ಲಿ ರಾಮ ತನ್ನ ಸಹೋದರ ಲಕ್ಷ್ಮಣನಿಗೆ ರಾವಣನಿಂದ ರಾಜಕೀಯ ಮತ್ತು ಅಧಿಕಾರದ ಜ್ಞಾನವನ್ನ ಪಡೆದುಕೊಳ್ಳುವಂತೆ ಆದೇಶವನ್ನ ನೀಡ್ತಾನೆ. ರಾಮ ಲಕ್ಷ್ಮಣನಿಗೆ ರಾವಣನಿಂದ ಜ್ಞಾನ ಪಡೆದುಕೊಳ್ಳೋದಕ್ಕೆ ಹೇಳಿದ್ದಾದ್ರೂ ಯಾಕೆ? ಈ ಪ್ರಶ್ನೆ ಮೂಡುವುದು ಸಹಜ. ರಾಮ ಮತ್ತು ರಾವಣನ ನಡುವೆ ಯುದ್ಧ ನಡೆದಾಗ ರಾವಣ ಯುದ್ಧದಲ್ಲಿ ಸೋತು ಸುಣ್ಣವಾಗ್ತಾನೆ. ರಾವಣ ಸಾಯುವ ಸ್ಥಿತಿಯಲ್ಲಿದ್ದಾಗ ರಾಮನು ರಾವಣನ ಬಳಿ ತನ್ನ ಸಹೋದರ ಲಕ್ಷ್ಮಣನಿಗೆ ಜ್ಞಾನವನ್ನ ಧಾರೆ ಎರೆಯುವಂತೆ ಕೇಳಿಕೊಳ್ತಾನೆ. ಯಾಕಂದ್ರೆ ರಾವಣ ಈ ಪ್ರಪಂಚದ ನೀತಿ, ರಾಜಕೀಯ ಮತ್ತು ಶಕ್ತಿಯ ಮಹಾನ್ ಪಂಡಿತ ಅಂತ ರಾಮನಿಗೆ ತಿಳಿದಿತ್ತು. ಭಗವಾನ್ ರಾಮನ ಮಾತುಗಳನ್ನ ಕೇಳಿದ ನಂತರ ಲಕ್ಷ್ಮಣ ಮರಣಶಯ್ಯದಲ್ಲಿ ಮಲಗಿದ್ದ ರಾವಣನ ತಲೆಯ ಬಳಿ ಹೋಗಿ ನಿಂತುಕೊಳ್ಳುತ್ತಾನೆ. ಆದರೆ ಲಕ್ಷ್ಮಣ ಬಹಳ ಹೊತ್ತು ನಿಂತರೂ ಕೂಡ ರಾವಣ ಏನನ್ನೂ ಕೂಡ ಹೇಳೋದಿಲ್ಲ. ಲಕ್ಷ್ಮಣ ರಾಮನ ಬಳಿ ಹಿಂತಿರುಗಿ ಬಂದು ಹೇಳ್ತಾನೆ, ಅಣ್ಣ, ನಾನು ರಾವಣನ ಬಳಿ ಬಹಳ ಹೊತ್ತು ನಿಂತಿದ್ದೆ, ಆದರೆ ಅವನು ಏನನ್ನೂ ಹೇಳಲಿಲ್ಲ. ಆಗ ಭಗವಾನ್ ರಾಮನು ಯಾರೊಬ್ಬರಿಂದ ಜ್ಞಾನವನ್ನು ಪಡೆಯಲು ಒಬ್ಬನು ಅವನ ತಲೆಯ ಬಳಿ ನಿಲ್ಲಬಾರದು, ಬದಲಾಗಿ ಅವನ ಪಾದಗಳ ಬಳಿ ನಿಲ್ಲಬೇಕು ಅಂತ ಹೇಳ್ತಾನೆ. ಇದಾದ ಬಳಿಕ ಮತ್ತೆ ಲಕ್ಷ್ಮಣನು ರಾವಣನ ಪಾದಗಳ ಬಳಿ ಹೋಗಿ ನಿಂತುಕೊಳ್ತಾನೆ. ನಂತರ ರಾವಣ ಲಕ್ಷ್ಮಣನಿಗೆ ತನ್ನ ಜ್ಞಾನವನ್ನ ನೀಡಲು ಪ್ರಾರಂಭ ಮಾಡ್ತಾನೆ. ರಾವಣನು ಲಕ್ಷ್ಮಣನಿಗೆ ಯಾವ ರೀತಿಯಾಗಿ ಜ್ಞಾನವನ್ನ ನೀಡಿದನು ಅನ್ನೋದನ್ನೇ ಹೇಳ್ತೀವಿ ನೋಡಿ. ಶುಭ ಕಾರ್ಯಕ್ಕೆ ವಿಳಂಬ ಮಾಡಬೇಡಿ. ರಾವಣ ಲಕ್ಷ್ಮಣನಿಗೆ ಜ್ಞಾನವನ್ನ ನೀಡುವಾಗ ಯಾವುದೇ ಶುಭ ಅಥವಾ ಮಂಗಳಕರ ಕಾರ್ಯಗಳಿಗೆ ವಿಳಂಬ ಮಾಡಬಾರದು ಅಂತ ಮೊದಲ ಬಾರಿಗೆ ಮೊದಲನೆಯ ಉಪದೇಶ ಮಾಡಿದ್ದಾನೆ. ಮತ್ತೊಂದು ಕಡೆ ಅಶುಭ ಕೆಲಸ ಮಾಡುವಾಗ ಪ್ರಲೋಭನೆಯನ್ನ ತಪ್ಪಿಸಲು ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿಕೊಡ್ತಾನೆ. ಇನ್ನು ಯಾರನ್ನು ಕೂಡ ಹಗುರವಾಗಿ ತಿಳಿದುಕೊಳ್ಳಬೇಡಿ. ಹೌದು, ಒಬ್ಬನು ತನ್ನ ಶಕ್ತಿ ಮತ್ತು ಶೌರ್ಯದ ಬಗ್ಗೆ ತುಂಬಾ ಹೆಮ್ಮೆ ಪಡಬಾರದು ಅಥವಾ ಶತ್ರುವನ್ನ ಅತ್ಯಲ್ಪವಾಗಿ ಕಾಣುವಷ್ಟು ಕುರುಡನಾಗಬಾರದು. ಮನುಷ್ಯರು ಮತ್ತು ವಾನರರನ್ನ ಹೊರತುಪಡಿಸಿ ಯಾರೂ ನನ್ನನ್ನು ಕೊಲ್ಲಲು ಸಾಧ್ಯವಾಗಬಾರದು ಅಂತ ನಾನೇ ಬ್ರಹ್ಮನಿಂದ ವರವನ್ನ ಪಡೆದಿದ್ದೆ.
ಇದರಿಂದಾಗಿ ನಾನು ಅವರನ್ನ ಲಘುವಾಗಿ ಪರಿಗಣಿಸಿದೆ. ಆ ಕಾರಣದಿಂದಾಗಿ ನನಗೆ ಸಾವು ಬಂದೊದಗಿದೆ ಅಂತ ಹೇಳುತ್ತಾನೆ. ಇನ್ನು ಶತ್ರು ಮತ್ತು ಸ್ನೇಹಿತನ ನಡುವೆ ವ್ಯತ್ಯಾಸ ತಿಳಿದುಕೊಳ್ಳುವುದು ತುಂಬಾನೇ ಇಂಪಾರ್ಟೆಂಟ್ ಅಂತ ರಾಮನಿಗೆ ಉಪದೇಶವನ್ನ ಮಾಡಿದ್ದಾನೆ. ರಾವಣ ಮತ್ತೊಂದು ಉಪದೇಶ ಏನ್ ಮಾಡ್ತಾನಂತಂದ್ರೆ, ಒಬ್ಬ ವ್ಯಕ್ತಿಗೆ ತನ್ನೊಂದಿಗೆ ಇರುವಂತಹ ವ್ಯಕ್ತಿ ಶತ್ರುವೇ ಅಥವಾ ಮಿತ್ರನೇ ಅನ್ನೋದು ಗುರುತಿಸುವ ಸಾಮರ್ಥ್ಯವಿರಬೇಕು. ಅನೇಕ ಬಾರಿ ನಾವು ಶತ್ರುವನ್ನ ನಮ್ಮ ಸ್ನೇಹಿತ ಅಂತ ಪರಿಗಣಿಸ್ತೇವೆ, ನಂತರ ಅವರು ನಮ್ಮ ಶತ್ರುವಂತ ಸಾಬೀತುಪಡಿಸ್ತಾರೆ. ಮತ್ತೊಂದು ಕಡೆ ನಾವು ಯಾರನ್ನ ಶತ್ರುಗಳು ಅಂತ ಪರಿಗಣಿಸ್ತೇವೋ ಅವರು ನಮ್ಮ ಜೀವನದಲ್ಲಿ ಸ್ನೇಹಿತರು ಆಗಿರಬಹುದು ಅಂತ ರಾವಣ ಹೇಳ್ತಾನೆ. ಲಕ್ಷ್ಮಣನಿಗೆ ಜ್ಞಾನವನ್ನ ನೀಡಿದ ರಾವಣ ಓರ್ವ ವ್ಯಕ್ತಿ ನನಗೆ ಎಷ್ಟೇ ಹತ್ತಿರವಾಗಿದ್ರೂ ಪರವಾಗಿಲ್ಲ, ಅವನಿಗೆ ನಮ್ಮ ಜೀವನದ ಆಳವಾದ ರಹಸ್ಯವನ್ನ ಹೇಳಬಾರದು ಅಂತ ಹೇಳ್ತಾನೆ. ಯಾಕಂದ್ರೆ ವಿಭೀಷಣ ಲಂಕೆಯಲ್ಲಿದ್ದಾಗ ನನ್ನ ಹಿತೈಷಿಯಾಗಿದ್ದ, ನಾನು ಅವನಿಗೆ ಯುದ್ಧದ ಬಗೆಗಿನ ಎಲ್ಲ ರಹಸ್ಯಗಳನ್ನ ತಿಳಿಸಿದ್ದೆ ಮತ್ತು ಅವನು ರಾಮನ ಆಶ್ರಯಕ್ಕೆ ಹೋದಾಗ ಅವನು ನನ್ನ ನಾಶಕ್ಕೆ ಕಾರಣವಾದ ಅಂತ ಉದಾಹರಣೆ ಮೂಲಕ ಹೇಳ್ತಾನೆ. ಇನ್ನು ಪರಸ್ತ್ರೀಯರಿಂದ ದೂರ ಇರಬೇಕು. ಹೌದು, ರಾವಣ ಕೊನೆಯ ಉಪದೇಶ ಏನಂತಂದ್ರೆ, ರಾವಣ ಕೊನೆಯದಾಗಿ ಲಕ್ಷ್ಮಣನಿಗೆ ಈ ಉಪದೇಶವನ್ನ ನೀಡುತ್ತಾನೆ. ಯಾವುದೇ ಮಹಿಳೆಯ ಮೇಲೆ ಕೆಟ್ಟ ಕಣ್ಣು ಇಡಬಾರದು, ಯಾಕಂದ್ರೆ ಅಪರಿಚಿತ ಮಹಿಳೆಯ ಮೇಲೆ ಕೆಟ್ಟ ಕಣ್ಣು ಇಡುವ ವ್ಯಕ್ತಿ ನಾಶವಾಗ್ತಾನೆ. ಉದಾಹರಣೆಗೆ ನನ್ನನ್ನೇ ತೆಗೆದುಕೋ, ನಾನು ರಾಮನ ಮಡದಿಯ ಸೀತಾ ಮಾತೆಯನ್ನ ಬಲವಂತವಾಗಿ ಅಪಹರಿಸಿದೆ, ನನ್ನ ಈ ತಪ್ಪೆ ನನ್ನ ಅಂತ್ಯಕ್ಕೆ ಕಾರಣವಾಯಿತು ಅಂತ ಹೇಳೋದರ ಮೂಲಕ ತನ್ನ ಕೊನೆ ಉಸಿರನ್ನ ಎಳಿತಾನೆ. ಹೀಗೆ ರಾವಣ ಲಕ್ಷ್ಮಣನಿಗೆ ಅನೇಕ ಉಪದೇಶಗಳನ್ನ ಮಾಡಿದ್ದಾನೆ. ಇನ್ನು ರಾವಣನು ಮರಣದ ಅವ್ಯವಸ್ಥೆಯಲ್ಲಿದ್ದಾಗ ಶ್ರೀರಾಮನ ತಮ್ಮನಾದ ಲಕ್ಷ್ಮಣನನ್ನ ಕರೆದು ಸ್ತ್ರೀಯರ ಬಗ್ಗೆ ಕೆಲವೊಂದಿಷ್ಟು ಹಿತನುಡಿಗಳನ್ನ ಹೇಳಿದ್ದಾನೆ. ರಾವಣನ ಕಿವಿ ಮಾತುಗಳನ್ನ ಆಲಿಸಿ ಬಾ ಅಂತ ಸ್ವತಃ ರಾಮನನೇ ಲಕ್ಷ್ಮಣನಿಗೆ ಹೇಳಿದ್ದ. ಅಣ್ಣನ ಮಾತಿಗೆ ಬೆಲೆ ನೀಡುತ್ತಾ ಗೌರವಿಸುತ್ತಾ ಲಕ್ಷ್ಮಣನು ಯುದ್ಧ ಭೂಮಿಗೆ ತೆರಳುತ್ತಾನೆ. ಯುದ್ಧ ಭೂಮಿಗೆ ಹೋಗಿ ರಾವಣನ ಪಾದಕ್ಕೆ ನಮಸ್ಕರಿಸಿ ಸ್ವತಃ ರಾಮನೇ ಇಲ್ಲಿ ಕಳುಹಿಸಿರುವುದಾಗಿ ಹೇಳ್ತಾನೆ. ಆಗ ರಾವಣ ಲಕ್ಷ್ಮಣನಿಗೆ ಹೆಣ್ಣಿನ ಬಗ್ಗೆ ಕೆಲವೊಂದಿಷ್ಟು ನಿಗೂಢ ಮಾಹಿತಿಗಳನ್ನ ಕಿವಿ ಮಾತಾಗಿ ಹೇಳಿದ್ದಾನೆ. ಹಾಗಾದರೆ ರಾವಣ ಮಹಿಳೆಯರ ಕುರಿತಂತೆ ಲಕ್ಷ್ಮಣನಿಗೆ ಹೇಳಿದ ಕಿವಿ ಮಾತು ಏನು ಅಂತ ನೋಡೋಣ ಬನ್ನಿ. ಸೌಂದರ್ಯದ ಮೇಲೆ ಅಹಂಕಾರವನ್ನ ಹೊಂದಿದ್ದ ಹೆಣ್ಣನ್ನ ಯಾವತ್ತೂ ಕೂಡ ಮದುವೆಯಾಗಬೇಡಿ. ನೋಡುವುದಕ್ಕೆ ನಿನಗಿಂತಲೂ ಕಡಿಮೆ ರೂಪಸಿಯಾಗಿದ್ರೂ ತೊಂದರೆಯಿಲ್ಲ, ಕೆಳಮನೆತನದಿಂದ ಬಂದಿದ್ರೂ ಕೂಡ ಆಕೆಯ ಮನಸ್ಸು ಒಳ್ಳೆದಾಗಿರತ್ತೆ, ಅಂಥವರನ್ನ ಮದುವೆಯಾಗಿ. ಗಂಡನ ಮಾತನ್ನು ಕೇಳುವ ಹೆಣ್ಣು ಹೆಂಡತಿಯಾಗಿ ಸಿಗುವುದು ಅತ್ಯಂತ ಅಪರೂಪ. ಹಾಗಾಗಿ ಒಂದು ವೇಳೆ ಈ ರೀತಿಯ ಹೆಣ್ಣು ನಿಮಗೆ ಸಿಕ್ಕರೆ ಪ್ರಪಂಚದಲ್ಲಿಯೇ ನೀವು ಅತ್ಯಂತ ಅದೃಷ್ಟವಂತ, ನಿಮ್ಮ ಮಾತು ಕೇಳುವ ಮಹಿಳೆಯನ್ನೇ ಮದುವೆಯಾಗಿ ಅಂತ ರಾವಣ ಹೇಳಿದ್ದಾನೆ. ಇನ್ನು ಬಿಲ್ಲಿನ ಆಕಾರದ ಹುಬ್ಬುಗಳನ್ನು ಹೊಂದಿರುವ ಹೆಣ್ಣನ್ನ ಸುಂದರ ಮತ್ತು ಚಾರಿತ್ರ್ಯವಂತಹ ಮಹಿಳೆಯರ ಸಾಲಿಗೆ ರಾವಣ ಸೇರ್ಪಡೆಗೊಳಿಸಿದ್ದಾನೆ. ಇನ್ನು ಇದಕ್ಕೆ ವಿರುದ್ಧವಾಗಿ ನೇರವಾದ, ಉದ್ದ, ದಪ್ಪ ಇಲ್ಲದೆ ಅರ್ಧಕ್ಕೆ ಗೆರೆ ಬರುವಂತಹ ಹುಬ್ಬುಗಳನ್ನು ಹೊಂದಿದ್ರೆ ಅದು ಉತ್ತಮವಲ್ಲ, ಅಂಥವರನ್ನ ಮದುವೆಯಾಗೋದು ಬೇಡ ಅಂತ ರಾವಣ ಹೇಳಿದ್ದಾನೆ. ಇನ್ನು ಗುಳಿಕೆನ್ನೆ ಹೊಂದಿರುವ ಮಹಿಳೆಯನ್ನ ವರಿಸುವುದೇ ನಿಜಕ್ಕೂ ಕೂಡ ಸಖಿಯ. ಇನ್ನು ಗುಳಿಕೆನ್ನೆ ಹೊಂದುವ ಮಹಿಳೆಯನ್ನು ವರಿಸಿದ್ರೆ ನಿಜಕ್ಕೂ ಸುಖಿಗಳು, ಸುತ್ತಲೂ ಇರುವವರನ್ನ ಸಂತೋಷದಿಂದ ನೋಡಿಕೊಳ್ತಾರೆ ಅಂತ ಹೇಳಲಾಗಿದೆ. ಇನ್ನು ಉದ್ದನೆಯ ಗಲವನ್ನ ಹೊಂದಿರುವ ಮಹಿಳೆಯರು ಬಲು ಬೇಗನೆ ಲೌಕಿಕ ಸುಖಭೋಗಗಳನ್ನು ಆಕರ್ಷಿಸ್ತಾರೆ ಅಂತ ಹೇಳಿದ್ದಾನೆ. ಇನ್ನು ಕಲಿಯುಗದಲ್ಲಿ ಜನರು ಅಸೂಯೆಯನ್ನ ಹೊಂದಿರುತ್ತಾರೆ. ಅತಿಯಾದ ಅಸೂಯೆ ಅವರಿಗೆ ಇನ್ನೊಬ್ಬರ ಮೇಲೆ ದ್ವೇಷದ ಭಾವನೆಯನ್ನ ಹುಟ್ಟು ಹಾಕುವಂತೆ ಮಾಡುತ್ತೆ. ಪರಸ್ಪರ ಸಹೋದರ ಸಹೋದರಿಯರ ನಡುವೆಗೆ ಅಸೂಯೆ ಎಂಬುದು ಸಂಬಂಧವನ್ನ ಹಾಳು ಮಾಡುತ್ತೆ. ಸಂಬಂಧವು ಹಾಳಾಗೋದಕ್ಕೆ ಇದು ಒಂದು ಪ್ರಮುಖ ಕಾರಣವಾಗುತ್ತೆ. ಅಸೂಯೆಯನ್ನ ಬಿಟ್ಟು ಸಹಬಾಳ್ವೆಯ ಜೀವನವನ್ನ ನಡೆಸುವಾಗ ಅವನು ಮತ್ತು ಅವಳು ಕುಟುಂಬದ ಪರಿಪೂರ್ಣ ಜೀವನವನ್ನ ಸಾಗಿಸ್ತಾರೆ ಅಂತ ರಾವಣ ಹೇಳಿದ್ದಾನೆ. ಹೀಗೆ ರಾವಣ ಲಕ್ಷ್ಮಣನಿಗೆ ಕೊನೆ ಗಳಿಗೆಯಲ್ಲಿ ಕೊಟ್ಟಂತಹ ಉಪದೇಶಗಳು ಆಗಿವೆ. ನಿಮಗೇನನ್ಸುತ್ತೆ ರಾಮನ ಬಗ್ಗೆ ಮತ್ತು ರಾವಣನ ಬಗ್ಗೆ? ಕಮೆಂಟ್ ಮೂಲಕ ತಿಳಿಸಿ. ರಾವಣ ಲಕ್ಷ್ಮಣನಿಗೆ ನೀಡಿದ ಉಪದೇಶಗಳನ್ನ ನೋಡ್ತಾ ಹೋದ್ರೆ ಹಾಗಾದ್ರೆ ರಾವಣ ನಿಜಕ್ಕೂ ಕೆಟ್ಟವನಾಗಿದ್ನಾ? ರಾವಣನ ದುರ್ಬುದ್ಧಿಗೆ ತನ್ನ ಕೆಟ್ಟ ಬುದ್ಧಿಯಿಂದಲೇ ರಾವಣ ಕೆಟ್ಟು ಹೋದ್ನ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.